ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ಜೀವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ದಿನ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ದ್ವಿತೀಯ PUC ಪಠ್ಯಪುಸ್ತಕ ವಿಷಯವಾದಂಥ ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಇದರ ಅಧ್ಯಾಯ 1ರ ಬಗ್ಗೆ ತಿಳ್ಕೊಳ್ಳೋಣ. ಅಧ್ಯಾಯ 1 ಕೃಷ್ಣೇಗೌಡನ ಆನೆ. ಲೇಖಕರ ಹಳೆಯ 4GB ಗೇರ್ ಬಾಕ್ಸ್ ಆಗಿಂದಾಗಲೇ ರಿಪೇರಿ ಕೊಡ್ತಾ ಇರುತ್ತೆ. ಅದನ್ನು ಅವರು ಸದಾ ರಿಪೇರಿ ಮಾಡ್ತಾ ಇರೋದನ್ನ ನೋಡಿ ಎಷ್ಟೋ ಜನ ಅವ್ರಿಗೆ ಈ ಹಳೆಯ ಮಿಲಿಟರಿ ಜೀಪಿನ ಗೇರ್ ಬಾಕ್ಸ್ ಹಣೆ ಬರವೇ ಎಷ್ಟು, ಅದನ್ನು ಬದಲಾಯಿಸಿ ಹೊಸ ಮಾಡೆಲ್ನ ವಿಲ್ಲೀಸ್ ಗೇರ್ ಬಾಕ್ಸ್ ಅನ್ನ ಜೋಡಿಸಬಹುದಲ್ಲ ಅಂತ ಸಲಹೆ ಕೊಡ್ತಾ ಇರ್ತಾರೆ. ಆದರೆ ಲೇಖಕರಿಗೆ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿಯನ್ನು ಹಾಳು ಮಾಡೋದು ಸರಿ ತೋರ್ತಾ ಇರಲ್ಲ. ಆ ಒರಿಜಿನಾಲಿಟಿಯನ್ನು ಉಳಿಸುವ ಪ್ರಯತ್ನದಲ್ಲಿ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂಥ ಕೆಲಸ ಲೇಖಕರಿಗೆ ಖಾಯವಾಗಿತ್ತು. ಆವತ್ತು ಒಂದಿನ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿ ಮಾಡ್ತಾ ಇದ್ರು ಲೇಖಕರು. ಆಗ 2 ಖಾಕಿ ಪ್ಯಾಂಟ್ದಾರಿ ಕಾಲುಗಳು ಅವರ ಹತ್ರ ಬರ್ತಾ ಇರೋದು ಜೀಪಿನ ಅಡಿಯಿಂದನೇ ಅವರಿಗೆ ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಖಾಕಿ ಪ್ಯಾಂಟ್ ಆಗಿದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಥಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿ ಆಯಿತು. ಆದರೂ ಬೂಟ್ಸ್ ಇಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟ್ ಇರಬಹುದು ಅಂತ ಬೋಲ್ಟ್ಗಳನ್ನು ಬಿಚ್ಚುತ್ತಾ ಹಾಗೆ ಯೋಚನೆ ಮಾಡ್ತಾ ಇದ್ರು. ಬಂದಂತ ನಾನು ಅಂದರೆ ಲೇಖಕರು ಜೀಪಿನ ಅಡಿ ಇದ್ದರಿಂದ ಅವರು ಬಂದದ್ದನ್ನ ಗಮನಿಸಲಿಲ್ಲ ಅಂತ ಅಂದ್ಕೊಂಡು 1-2 ಬಾರಿ ಕೆಮ್ದ. ಈ ಲೇಖಕರ ಊರಿನ ಕಡೆ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಈ ಸಂದರ್ಭ ಕೂಡ ಬರುತ್ತೆ. ಮನೆಯಲ್ಲಿ ಯಾರಾದರೂ ಕಣ್ಣಿಗೆ ಬೀಳಿದ್ರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ. ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕಂದ್ರೆ ಕೆಲವು ತೊಂದರೆಗಳಿರ್ತವೆ ಅಂತ ಕಾಣುತ್ತೆ. ಏನಪ್ಪ ಅಂತಂದ್ರೆ ಮನೆಯವರ ಹೆಸರೇನು, ಹೆಸರಿದ್ದು ಕರಿಬೇಕಾ, ಸ್ವಾಮಿ ಅನ್ಬೇಕಾ, ಬಹುವಚನ ಉಪಯೋಗಿಸ್ಬೇಕಾ, ಏಕವಚನವೋ, ಭಾಷೆ ಉಪಯೋಗಿಸಿ ಕರಿಬೇಕಾದ್ರೆ ಏನೇನೋ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತೆ. ಅದರ ಬದಲು 1-2 ಸರಿ ಕೆಮ್ಮಿದ್ರೆ ಈ ಎಲ್ಲ ತೊಂದರೆಗಳೇ ಇರೋದಿಲ್ಲ ಅಂತ ಅನ್ಕೊಂಡವರು ಬಂದವ ಮತ್ತು 1-2 ಸರಿ ಕೆಮ್ಮಿದ. ಲೇಖಕರು ಯಾರಪ್ಪ ನೀನು ಅಂತ ಕೇಳಿದ್ರು. ಅದಕ್ಕಾತ ನಾನ್ ಸ್ವಾಮಿ ಅಂದ. ನಾನಂದ್ರೆ ಯಾರಪ್ಪ, ನನ್ಗಿಲ್ಲಿ ನಿನ್ನ ಕಾಲದಲ್ಲಿ ಮಾತ್ರ ಕಾಣೋದು. ನಾನ್ ಸ್ವಾಮಿ ಲೈನ್ಮನ್. ಯಾರು ಲೈನ್ಮನ್ ತಿಳ್ಕೊಂಡೇನಯ್ಯ ಅಂದ್ರು. ತುದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟ್ನವರು, ನಾನು ಲೈನ್ಮನ್ ದುರ್ಗಪ್ಪ ಸ್ವಾಮಿ ಅಂದ. ಅದಕ್ಕೆ ಲೇಖಕರು ಆ ವ್ಯಕ್ತಿಯನ್ನ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ 2 ಅಂತೀಯ, ಅವ್ರನ್ನ ಕಂಡ್ರೆ ನಿಮ್ಗೆ ಆಗಲ್ವೇನಯ್ಯ, ಇಬ್ರದ್ದು ಕೆಲಸ ಕಂಬ ಹತ್ತೋದೇ ತಾನೆ ಅಂತ ಕೇಳಿದ್ರು. ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್, ನಮ್ಮ ತಂದೆ ಹತ್ರ ನಿಮ್ಮ ತಂದೆ ತರಬೇಡ್ರಿ, ಟೆಲಿಫೋನ್ ಬರೋಬರ ಅನ್ನತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನಾ ನಮ್ಮ ಜೊತೆ ಮುಖಾರ್ ತೆಗಿತಾನೆ ಇರ್ತಾರೆ. ನಾನು ಜೀಪಿನ ಅಡಿಯಿಂದ ಹೊರಬಂದೆ. ದುರ್ಗಪ್ಪ ಕೈಯಲ್ಲಿ ಒಂದು ಕಟಿಂಗ್ ಪ್ಲೇಯರ್ ಹಾಗೂ ತಂತಿ ಸಭೆಯನ್ನ ಇಟ್ಕೊಂಡು ನಿಂತಿದ್ದ. ಲೇಖಕ ಕೇಳ್ತಾರೆ, ಏನಯ್ಯ ಏನ್ ಸಮಾಚಾರ ಅಂತ ಕೇಳಿ. ಸಮಾಚಾರ ಏನಿಲ್ಲ ಸ್ವಾಮಿ ಅಂದ. ಸರಿ ಮತ್ತೇನು ಬಂದೆ? ಸುಮ್ಮನೆ ಹಿಂಗೆ ಅಂದ. ಮೋಸ್ಟ್ಲಿ ಯಾರು ಸುಮ್ಮನೆ ಮನೆ ಹತ್ರ ಬರಲ್ಲ ಅಂತ ಸಹಜವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರ ಮಾತು ಕೇಳಿದ್ರೆ ಮೋಸ್ಟ್ಲಿ ಲೇಖಕರಿಗೆ ಅನ್ನಿಸುತ್ತೆ ಕೆಲಸ ಇಂದಲೇ ಪುರ್ಸೊತ್ತಾಗಿರೋದ್ರಿಂದ ಇಲ್ಲಿ ಬಂದಿರಬಹುದು ಅಂತ ಒಂದ್ಸಲ ಅನ್ಸಿದ್ರು. ಆದ್ರೆ ಬಂದವನು ಯಾಕೆ ಬಂದಿರ್ಬೋದು ಅಂತ ಯೋಚನೆ ಮಾಡಿದಾಗ ಏನೋ ಇನಾಮು ಕೇಳೋಕಿರ್ಬೋದು, ಅಥವಾ ಚಂದ ವಸೂಲಿ ಮಾಡೋಕಿರ್ಬೋದು, ಅಥವಾ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳೋಕೆ ಈ ರೀತಿ ಪೀಠಿಗೆಯನ್ನು ಹಾಕ್ತಾ ಇದ್ದಾನೆ ಅಂತ ಯೋಚನೆ. ಇದು ಸಹಜವಾಗಿ ಅವರಲ್ಲೂ ಒಂದು ಗೋಳು. ಏನಪ್ಪಾ ಅಂತಂದ್ರೆ ಬಂದವರು ಬಂದಂತ ಕೆಲಸದ ಬಗ್ಗೆ ಚಟ್ಪಟ್ ಅಂತ ಹೇಳೋದೇ ಇಲ್ಲ. ನಮ್ಮ ಮೂಡ್ ಹೇಗಿರತ್ತೆ ಅಂತ ಲೆಕ್ಕಾಚಾರ ಮಾಡ್ತಾ ಹೇಳೋದು ಬೇಡವು ಅಂತ ದೇನಿಸ್ತಾ ಇದ್ದಾರೆ. ಆವತ್ತು ಬಂದವರ ಹತ್ರ ಕುತ್ಕೊಂಡು ಮಾತಾಡುವಷ್ಟು ಲೇಖಕರಿಗೆ ಸಮಯ ಇರಲಿಲ್ಲ. ಕಾರಣ ಜೀಪಿನ ಅಡಿ ಬಿಟ್ಕೊಂಡವರು ಗೇರ್ ಬಾಕ್ಸ್ ರಿಪೇರಿಯನ್ನ ಮಾಡ್ತಾ ಇದ್ರು. ಆಗ ಲೇಖಕರೇ ಕೇಳ್ತಾರೆ, ಸುಮ್ಮನೆ ಹಿಂಗ್ಯಾಕೆ ಇಲ್ಲಿವರೆಗೆ ಬರ್ತೀಯಾ, ಬಂದ ವಿಷಯ ಏನಂತ ಜರೂರಾಗಿ ಹೇಳು ಮಾರಾಯ, ನನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನ್ಗೆ ಇವತ್ತು ಪುರ್ಸೋತಿಲ್ಲ ಅಂತ ಕೇಳಿದ್ರು. ಆಗ್ಲೂ ಆ ವ್ಯಕ್ತಿ ಏನಿಲ್ಲ, ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಂತ. ಅಷ್ಟೇನಾ, ಮತ್ಯಾಕೆ ಏನೂ ಇಲ್ಲ ಅಂತ ಕೇಳಿದೆ, ಇದೇ ದೊಡ್ಡ ವಿಷಯ ಅಂತ ಹೇಳಿ ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಯಾಕಯ್ಯ ಅಂತ ಹೇಳಿ ಲೇಖಕರು ಆ ವ್ಯಕ್ತಿಯನ್ನ ಕೇಳ್ತಾರೆ. ಅದೇ ಸ್ವಾಮಿ, ಒಂದು ಮರ ಮುಟ್ಕೊಂಡು ತಂತಿ ಮ್ಯಾಗ ಬಿದ್ದೋಗಿದೆ, ಅದನ್ನ ಕಡ್ದು ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡನೇ ಮಾಡಿರೋ ಕೆಲಸ ಇರಬೇಕು. ಮರದ ಹತ್ರ ಅದರ ಲೊದ್ದಿ ಬಿದ್ದಿದೆ,
ಮರದ ಎಲೆಯನ್ನ ಕಿತ್ಕೊಳ್ಳಕ್ ಹೋಗಿ ಕೊಂಬೆನೆ ಮುರಿದಾಕ್ಬಿಟ್ಟಿದೆ ಸ್ವಾಮಿ. ಸರಿ, ಅದೇನೆ ಆನೆ ಕೆಲಸ ಅಂತೀಯ? ತಂದೆ ಮೇಲೆ ಕೊಂಬೆ ಹೇಳಿದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನಯ್ಯ ಅಂತ ಲೇಖಕರು ಆ ವ್ಯಕ್ತಿಯನ್ನ ಕೇಳಿದ್ರು, ದುರ್ಗಪ್ಪನನ್ನ ಕೇಳಿದ್ರು. ಮತ್ತಿನ್ನೇನು, ಅದ್ರದ್ದೇ ಕೆಲಸ. ಆ ಮರದ ಕೆಳಗೆ ಗುಡ್ಡಿಗಡ್ಲೆ ಬಿದ್ದಿಲ್ವ ಅದ್ರಲ್ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿಸಿರ್ತೀವಿ. ಲೈನ್ ಚಾರ್ಜ್ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗಿರೋದು, ಕಿಡಿಗೇಡಿ ಮುಂದೆದು. ನಾನು ಬೆಳಗಿಂದ 4-5 ಸರಿ ಲೈನ್ ಚಾರ್ಜ್ ಮಾಡಿದೆ, ಏನ್ ಮಾಡಿದ್ರು ಫ್ಯೂಸೋನ್ ಇಲ್ಲಾಗಿಲ್ಲ. ಲೈನ್ ಟ್ರಬಲ್ದಲ್ಲಿದೆ ಅಂತ ಮೇಲೆ ನೋಡ್ಕೊಂಡು ಬಂದ್ರೆ ಶಿವೇಗೌಡರು ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಸ್ವಾಮಿ ಅಂತ ಲೇಖಕರಿಗೆ ದುರ್ಗಪ್ಪ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಸರಿ ಕೊಡಲಿ, ಅಡ್ಡದ ಮೇಲೆ ಹಾಕಿದೀವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಲೇಖಕರು ಮತ್ತೆ ಜೀಪಿನ ಅಡಿ ನುಗ್ಗುದು. ದುರ್ಗಪ್ಪ ಆಟ ಹತ್ತಿ ದಡಬಡ ಸದ್ ಮಾಡ್ತಾ ಕೊಡ್ಲಿ ಹುಡುಕ್ತಾ ಕೆಲ ಹೊತ್ತಿನ ಮೇಲೆ ಕೊಡ್ಲಿ ಸಿಕ್ತು ಸರ್ ಅಂತ ಹೇಳಿ ಕೊಡ್ಲಿ ತಗೊಂಡು ಅಲ್ಲಿಂದ ಹೊರಟೋದ. ದುರ್ಗಪ್ಪ ಕೊಡ್ಲಿ ತಗೊಂಡು ಹೋದವನು 3-4 ದಿನ ಆದ್ರೂ ಪತ್ತೇನೇ ಇಲ್ಲ. ಸರಿ, ಲೇಖಕರು ದುರ್ಗಪ್ಪನೂ ಪತ್ತೆ ಇಲ್ಲ, ಕೊಡ್ಲಿಯೂ ಪತ್ತೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಕೊಡ್ಲಿ ಆದ್ರೂ ಸುಳ್ಳು ಹೇಳಿ ತಗೊಂಡು ಹೋಗೋಷ್ಟು ಅಮೂಲ್ಯವಾದದ್ದೇನೂ ಆಗಿರಲಿಲ್ಲ. ಒಂದ್ಸಲ ಕೆರೆ ಕೆಲಸಕ್ಕೆ ಅಂತೇಳಿ ಮಣ್ಣು ಒಡ್ರು ಅಗಿಯುವಾಗ ಅಡ್ಡಾದ ಬೇರುಗಳನ್ನ ಕಡಿಯಲೆಂದು ಇವ್ರು ಕೊಡ್ಲಿನ ತಗೊಂಡೋಗಿರ್ತಾರೆ. ಆ ಕೊಡ್ಲಿನ ತಗೊಂಡು ಎರ್ರಾಗಿ ಜಜ್ಜಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗಿಲ್ಲ ಮಾಡ್ಬಿಟ್ಟಿರ್ತಾರೆ. ಹೆಚ್ಚು ಕಮ್ಮಿ ನೋಡ್ಲಿಕ್ಕೆ ಈಗ ಕೊಡ್ಲಿ ಸುತ್ತಿಗೆ ಅಂತ ಕಾಣ್ತಾ ಇತ್ತು. ಹಾಗಾಗಿ ಆ ಸುತ್ತಿಗೆ ಅಂತಿರೋ ಕೊಡ್ಲಿಯಿಂದ ಲೇಖಕರಿಗೆ ಏನು ಉಪಯೋಗ ಇರಲಿಲ್ಲ. ಅದು ಹೇಗೆ ದುರ್ಗಪ್ಪ ಕೊಡ್ಲಿಯಿಂದ ಮರ ಕಡಿತಾನ ಅನ್ನೋದು ಕೂಡ ಲೇಖಕರಿಗೆ ಗೊತ್ತಾಗ್ಲಿಲ್ಲ. ಆ ಕೊಡ್ಲಿಯನ್ನ ದುರ್ಗಪ್ಪನೇ ಹುಡುಕಿ ತಗೊಂಡೋಗಿದ್ಮೇಲೆ ಆ ರೀತಿಯ ಮಣ್ಣು ಕೊಡ್ಲಿಯನ್ನ ಕೊಟ್ಟರು ಅಂತ ನನ್ನನ್ನೇನೋ ದೂಷಿಸೋದಿರಲಿಲ್ಲ. ಹೆಚ್ಚು ಕಡಿಮೆ ಆ ಕೊಡ್ಲಿಯನ್ನ ದುರ್ಗಪ್ಪ ಕದ್ದಿದ್ರು ಕೂಡ ಲೇಖಕರಿಗೆ ಏನು ಬೇಸರ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ದುರ್ಗಪ್ಪನನ್ನಾಗಲಿ ಕೊಡ್ಲಿಯನ್ನ ಹುಡುಕುವ ಗೋಜಿಗಾಗಿ ಲೇಖಕರು ಹೋಗಲಿಲ್ಲ. ಇಲ್ಲಿ ತನಕ ಅಧ್ಯಾಯ 1 ಕೇಳಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.